ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಮೊನ್ನೆ ನಾವು ದ್ವಿತೀಯ PUCಯ ಕದಡಿದ ಸಂಗಮ ತಿಳಿಬಂದದಿ ಎಂಬ ಪದ್ಯಭಾಗವನ್ನು ನೋಡ್ತಾ ಇದ್ದೀವಿ. ಅದೇ ಪದ್ಯವನ್ನು ಇವತ್ತು ಮುಂದುವರಿಸುವ ಈ ವಿಡಿಯೋ ಮೂಲಕ ತಮ್ಮಲ್ಲಿ ನಾನು ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡಿದ್ರಿ, ರಾವಣ, ರಾಮ, ಲಕ್ಷ್ಮಣ, ಸೀತೆ, ಇದು ನಾಗಚಂದ್ರ ಅವರು ಬರೆದಂಥ ಈ ಪದ್ಯದಲ್ಲಿ ಅವರ ಪರಿಚಯವನ್ನು ನೋಡಿದ್ವಿ. ಇವಾಗ ಸೀತೆಯ ಒಂದು ಸಂಕ್ಷಿಪ್ತ, ಈ ಪದ್ಯದ ಹಿಂದಿನ ವಿವರಣೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೀತೆಯನ್ನು ದಂಡಕಾರಣ್ಯಕ್ಕೆ ಹೋಗುವಾಗ ಸೀತೆಯನ್ನು ನೋಡಿ ಸೀತೆಯ ಸೌಂದರ್ಯವನ್ನು ಕಂಡು ಅಲ್ಲಿ ರಾವಣ ಅವರಿಗೆ ಮೋಹಿತನಾಗಿ ಸೀತೆಯನ್ನು ಹೊತ್ತು ತಂದು ಎಲ್ಲಿಟ್ಟ? ಪ್ರಮದವನದಲ್ಲಿ ಇಟ್ಟ. ಪ್ರಮದವನದಲ್ಲಿಟ್ಟಾಗ ಇನ್ನು ರಾಮ ಸೀತೆಯನ್ನು ಹುಡುಕಿಕೊಂಡು ಬರ್ತಾನೆ ಅನ್ನುವಂಥ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ರಾವಣ ಏನಾಗಬೇಕಾಗಿತ್ತು? ರಾಮ ಒಬ್ಬ ಶ್ರೇಷ್ಠನಾದವನು ಅನ್ನುವಂಥ ವಿಷಯ ಕೂಡ ಗೊತ್ತಿತ್ತು. ಆವಾಗ ಯುದ್ಧದಲ್ಲಿ ರಾಮನನ್ನ ಮತ್ತು ಲಕ್ಷ್ಮಣರನ್ನ ಸೋಲಿಸಬೇಕಂತ ಒಂದು ಮನಸ್ಸನ್ನು ನಿಗ್ರಹಗೊಳಿಸಿ ಕಠೋರ ತಪಸ್ಸನ್ನು ಮಾಡಿ ಆ ತಪಸ್ಸಿನಲ್ಲಿ ಏನು ಮಾಡಿದ? ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡ. ಆ ಬಹುರೂಪಿಣಿ ವಿದ್ಯಾದೇವತೆ ಬಂದು ಇವನ ಎದುರಿಗೆ ಪ್ರತ್ಯಕ್ಷವಾದಾಗ ಆವಾಗ ಅವಳು ಹೇಳ್ತಾಳೆ, ಬಹುರೂಪಿಣಿ ವಿದ್ಯಾದೇವತೆ ಏನಂತ ಹೇಳ್ತಾಳೆ? ರಾಮ ಮತ್ತು ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನೆಲ್ಲರನ್ನ ನಾಶ ಮಾಡ್ತೀನಿ ಅಂತ. ಆವಾಗ ಅವನೇನು ಹೇಳ್ತಾನೆ? ರಾಮ ಲಕ್ಷ್ಮಣರನ್ನು ನೀನು ಕೊಲ್ಲಲಿಲ್ಲ ಅಂದರೆ ನಿನ್ನ ಅವಶ್ಯಕತೆ ನನಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿ ಅವಳ ನಮಸ್ಕಾರ ಮಾಡಿ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋಗೋದ್ರಲ್ಲಿ ಕಪಿಧ್ವಜರು, ಅಂಗದಾದಿಗಳು ಅಂದರೆ ಗಂಧರ್ವ ಲೋಕದಿಂದ ಬಂದಂಥ ಕೆಲವು ಅಂಗದಾದಿಗಳು ಬಂದು ಆ ರಾವಣನ ಅಂತಃಪುರದಲ್ಲಿದ್ದ ಎಲ್ಲ ಸ್ತ್ರೀಯರಿಗೆ ಹಿಂಸೆಯನ್ನು ಕೊಟ್ಟು ಅವರನ್ನು ತೊಂದರೆಗುಂಟು ಮಾಡಿ ಹೋದಾಗ ಅಲ್ಲಿ ರಾವಣ ಮನೆಗೆ ಹೋಗ್ತಾನೆ. ರಾವಣ ಮನೆಗೆ ಹೋದ ಮೇಲೆ ಅಲ್ಲಿ ಪರಿಸ್ಥಿತಿಯನ್ನು ನೋಡ್ತಾನೆ. ಇವರ ಬಾಡಿದ ಮುಖಗಳನ್ನು ನೋಡ್ತಾನೆ. ಪೌರುಷನಂತಾದ ಪರಾಕ್ರಮಿಯಾದ ತಪಸ್ಸನ್ನು ಮಾಡಿ ಎಲ್ಲ ದೇವತೆಗಳನ್ನು ಗೆಲ್ಲುವಂಥ ಒಂದು ಶಕ್ತಿ ಇರುವಂಥ ರಾವಣ ಅಲ್ಲಿಯ ಪರಿಸ್ಥಿತಿಯನ್ನು ನೋಡ್ತಾನೆ. ಅಲ್ಲಿನ ವಿಚಾರವನ್ನು ತಿಳ್ಕೊತಾನೆ. ಯಾರು ಏನಾಯಿತು ಅನ್ನುವಂಥ ವಿಚಾರ ತಿಳ್ಕೊತಾನೆ. ಅವಾಗ ತನ್ನ ಪ್ರೀತಿಯ ಪತ್ನಿ ಮಹಾರಾಣಿಯಾದಂಥ ಮಂಡೋದರಿಗೆ ಒಂದು ಮಾತು ಹೇಳ್ತಾನೆ. ಏನಂತ? ಭ್ರೂಭಂಗ ಮಾತ್ರದೊರಳು ಅಂದರೆ ನೀನು ಒಬ್ಬಣ್ಣ ಗಂಟಿಕ್ಕೂ ಅಥವಾ ಕಣ್ಣ ರೆಪ್ಪೆಯನ್ನು ಮಿಟಿಸುವುದರೊಳಗಾಗಿ ಅವರನ್ನು ಹಿಡಿದು ತಂದು ಎಲ್ಲಿರ್ತೀನಿ? ನಿಮ್ಮ ಮುಂದೆ ತಂದು ಅವರನ್ನು ಅವಮಾನಿಸ್ತೀನಿ, ಶಿಕ್ಷೆ ಕೊಡ್ತೀನಿ, ಅವರಿಗೆ ಕ್ರೂರವಾದ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರ ಸೊಕ್ಕನ್ನು ಮುರಿತೀನಿ ಅನ್ನುವಂಥ ಮಾತನ್ನು ಮಾತಾಡ್ತಾನೆ. ಆ ಎಳೆದಲ್ಲಿ ಇನ್ನು ಅವನು ಮಾಡಿದಂಥ ಉಪವಾಸವನ್ನು ಬಿಡಬೇಕಾಗಿತ್ತು. ಆ ಉಪವಾಸಕ್ಕೋಸ್ಕರ ಅವನು ಅಲ್ಲಿರುವಂಥ ಒಂದು ದೇವರ ಕೋಣೆಯಲ್ಲಿ ಹೋಗಿ ತನ್ನ ಪೂಜೆಯನ್ನು ಮುಗಿಸಿಕೊಂಡು ಉಪವಾಸ ವೃತ್ತವನ್ನು ಅಂದರೆ ಅಮೃತಾಹಾರದ ಉತ್ತಮವಾದ ಶ್ರೇಷ್ಠ ಆಹಾರವನ್ನು ಸೇವಿಸಿ, ಅಮೃತ ಹಾಲು ಇಂಥದನ್ನು ಸೇವಿಸಿ ತನ್ನ ಉಪವಾಸವನ್ನು ಬಿಡ್ತಾನೆ. ಬಿಟ್ಟ ಮೇಲೆ ಮುಂದೆ ಆ ಬಹುರೂಪಿ ವಿದ್ಯೆಯನ್ನು ಪಡ್ಕೊಂಡ ವಿದ್ಯೆಯನ್ನು ಪರೀಕ್ಷೆ ಮಾಡ್ತಾನೆ. ಏನಂತ? ನನಗೆ ವಿದ್ಯೆ ಒಲಿದಿದೆ, ಆದ್ದರಿಂದ ಪರೀಕ್ಷೆ ಮಾಡಬೇಕಲ್ಲ. ಆ ಬಹುರೂಪಿಣಿ ಅಂದ್ರೆ ಏನು? ತನಗೆ ಯಾವ ರೀತಿಯ ಒಂದು ರೂಪ ಬೇಕು, ಆ ರೂಪವನ್ನು ತಾನು ಪಡೆಯುವುದಕ್ಕಾಗಿ ಆ ವಿದ್ಯೆಯಿಂದ ಸಾಧ್ಯ ಇತ್ತು. ಆ ಪರೀಕ್ಷೆ ಆದ ನಂತರ ಆ ಪರೀಕ್ಷೆಯಲ್ಲಿ ಅವನು ಯಶಸ್ಸಾಗ್ತಾನೆ. ಅವಾಗ ಅವನು ಏನಂತಾರೆ? ಸಮ ಅಧಿಕಾರಿಯಾರು. ನನಗೆ ಇನ್ನು ಮುಂದೆ ಈ ಭೂಮಿಯಲ್ಲಿ ನನ್ನ ಯುದ್ಧದಲ್ಲಿ ಯಾರೇ ಬರಲಿ ಅವರಲ್ಲಿ ನನಗೆ ಯಾರು ಸಮಾನವೂ ಇಲ್ಲ, ನನಗಿಂತ ಶ್ರೇಷ್ಠರಾದವೂ ಇಲ್ಲ ಅನ್ನುವಂಥ ಮಾತನ್ನು ನೋಡಿಕೊಂಡು ತನ್ನ ಭುಜಬಲಗಳನ್ನು ಅಂದರೆ ತನ್ನ ಪೌರುಷತ್ವವನ್ನು, ತನ್ನ ಶ್ರೇಷ್ಠವಾದ ಬಲವನ್ನು, ತನ್ನ ಭುಜಗಳನ್ನು ಕಟ್ಟಿಕೊಂಡು ಒಂದು ಬಹಳ ಹೆಮ್ಮೆಯಿಂದ ಎಲ್ಲಿ ಬರ್ತಿರ್ತಾನೆ? ಪ್ರಮದ ವನಕ್ಕೆ ಬರ್ತಿರ್ತಾನೆ. ಅಂದರೆ ಆ ಪ್ರಮದ ವನಕ್ಕೆ ಬರುವಾಗ ಅವನು ಹೇಗೆ ಕಾಣ್ತಿದ್ದ ಅಂತೇಳಿ ಯಾರು ಹೇಳ್ತಾರೆ? ನಾಗಚಂದ್ರ ಬರೀತಾನೆ. ಯಾರು? ಅಂಬುಗಳು ಅಂದರೆ ಪುಷ್ಪದ ಬಾಣಗಳು. ಮನ್ಮಥನ ಕೈಯಲ್ಲಿರುವಂಥ ಪುಷ್ಪ ಬಾಣ ಒಂದು ಇದ್ದಿದ್ರೆ ಸಾಕ್ಷಾತ್ ರಾವಣ ಯಾವ ರೀತಿ ಕಾಣ್ತಿದ್ದಪ್ಪ ಅಂದ್ರೆ ಮನ್ಮಥ ಅಂದರೆ ಕಾಮನ ಥರ ಕಾಣ್ತಿದ್ದ. ಆ ರೀತಿ ಬರುವಂಥ ರಾವಣನನ್ನು ಅಲ್ಲಿರುವ ಕಚರ ಅಂದ್ರೆ ರಾಕ್ಷಸ ಸ್ತ್ರೀಯರು ಅಲ್ಲೇನು ಪ್ರಮದವನದಲ್ಲಿ ಸೀತೆಯ ಜೊತೆ ಕಾವಲು ಕಾಯ್ತಾ ಇದ್ರು, ಕೆಲವರು ಸೀತೆಯ ಜೊತೆ ಇರ್ತಾ ಇದ್ರು. ಅವರು ದೂರಿನಿಂದ ತೋರಿಸ್ತಾರೆ. ನೋಡಿ, ಯಾರು? ರಾವಣ ಬರ್ತಾ ಇದ್ದಾನೆ. ಯಾರು? ರಾವಣ ಲಂಕಾಧಿಪತಿ. ಅವನು ಬರುವಂಥ ಸಡಗರ, ವೈಭವ, ಅವನು ಕೊಟ್ಟಿರುವಂಥ ಬಟ್ಟೆ, ಶೃಂಗಾರದ ಆಭರಣ ಸಾಕಷ್ಟು. ಯಾಕೆ ಹೇಳ್ತಾರೆ? ರಾವಣ ಲಂಕೆ ಹೆಂಗಿತ್ತಪ್ಪ ಅಂದ್ರೆ ಸುವರ್ಣ ಸಾಮ್ರಾಜ್ಯ ಅಂತ ಹೇಳ್ತಿದ್ರು. ಬಂಗಾರದ ಹೊಗೆ ಹಾಕಿಕೊಳ್ತಾರೆ. ಅಂಥ ಒಂದು ಸಂಪತ್ಭರಿತವಾದ
ಸಂಪದ್ಭರಿತವಾದ ರಾಜ್ಯ. ಆ ರಾಜ್ಯದ ಅಧಿಪತಿಯಾದಂಥ ಮಹಾಬಲ ಪರಾಕ್ರಮಿಯಾದಂಥ ರಾವಣ ಅಲ್ಲಿ ಬರ್ತಾನೆ. ಆ ಬರುವುದನ್ನು ನೋಡಿ ಇವ್ರು ಏನು ಹೇಳ್ತಾರೆ, ನೋಡಲ್ಲಿ ರಾವಣ ಬರ್ತಾ ಇದ್ದಾರೆ. ರಾವಣ ದಿಢೀರನೆ ಅಂದರೆ ಬೊಂಕಣೆ ಅಂತಂದ್ರೆ, ಬೊಂಕಣೆ ಅಂದರೆ ಏನೂ ಗೊತ್ತಿಲ್ಲಂತ, ಯಾರೂ ಇನ್ಫಾರ್ಮೇಶನ್ ಅಂದರೆ ಯಾವುದೇ ಸಂದೇಶಗಳು ಇಲ್ಲದೆ ಬಂದು ಸಡನ್ ಆಗಿ ರಾವಣ ತನ್ನ ಎದುರಿಗೆ ಬರೋದನ್ನು ನೋಡಿ ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ತಲೆ ಕೆಳಗೆ ಹಾಕಿರ್ತಾರೆ. ಆ ಬಂದಂಥ ರಾವಣನ ಪೌರುಷವನ್ನು ನೋಡಿದರೂ ಕೂಡ, ಅವನ ಶೃಂಗಾರ, ಅವನ ವೈಭವವನ್ನು ನೋಡಿದರೂ ಕೂಡ ಸೀತೆ ಕೇವಲ ಆ ಒಂದು ಹುಲ್ಲು ಕಟ್ಟಿಯನ್ನು ನೋಡ್ತಿರ್ತಾಳೆ. ಅಂದ್ರೆ ಅಲ್ಲಿ ಶಬ್ದವನ್ನೇನು ಯೂಸ್ ಮಾಡ್ತಾರೆ, ಅವನ ರಾವಣನ ವೈಭೋಗ ಪರಾಕ್ರಮ ತೃಣಕ್ಕೆ ಸಮಾನವಾಯಿತು. ನೋಡ್ರಿ, ಅವಳು ದೃಷ್ಟಿ ಹುಲ್ಲು ಕಡ್ಡಿಯ ಮೇಲೆ ಹೋಯಿತು. ಆದ್ರೆ ಅವನು ಕೊಟ್ಟಂತ ಬಟ್ಟೆ, ಪುರುಷತ್ವ, ಪೌರುಷ, ಶರೀರ ಯಾವುದ್ರ ಮೇಲೂ ಅವಳು ಮನಸ್ಸು ಮಾಡಲಿಲ್ಲ. ಆ ರೀತಿಯಾಗಿ ರಾವಣ ಬಂದದನ್ನು ನೋಡಿ ಇನ್ನ ಬರುವುದನ್ನು ನೋಡುವಾಗ ಇವಳ ಮನುಷ್ಯನಲ್ಲಿ ಏನು ತಳಮಳ ಆಗ್ತದ, ತಳಮಳ ಏನಾಗ್ತದಪ್ಪ ಅಂದ್ರೆ, ಇನ್ನು ಇವು ಬಂದ ರಾವಣ ಮಹಾರಾಜ ಬರ್ತಾ ಇದ್ದಾನೆ. ಬರುವುದಾದ್ರೆ ರಾಮ ಲಕ್ಷ್ಮಣರ ಬಗ್ಗೆ ಏನಾದರೂ ಕೆಟ್ಟ ಸಂದೇಶವನ್ನು ತಗೊಂಡು ಬರ್ತಾನೆ. ನಾವು ಆ ಕೆಟ್ಟ ಒಂದು ಮಾತು ಅವನಿಂದ ಏನಾದರೂ ನಾನು ಕೇಳಬಹುದಾಗುತ್ತೇನೋ ಅನ್ನುವಂಥ ವಿಚಾರವನ್ನು ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರಾವಣ ಬರ್ತಾನೆ. ಇವತ್ತು ನನಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ದಿನ, ಏನಂತ, ಬಹುರೂಪಿನ ವಿದ್ಯೆ ನನಗೆ ಸಾಕ್ಷಾತ್ ಪ್ರತ್ಯಕ್ಷವಾಗಿ ನನ್ನ ವರವನ್ನು ಕೊಟ್ಟದ್ದಾಯಿತು, ನಾನು ಬಹುರೂಪಿನ ವಿದ್ಯೆಯನ್ನು ಒಲಿಸಿಕೊಂಡದ್ದಾಯಿತು. ಅವಾಗ ಹೇಳ್ತಾಳ, ಬಿಟ್ಟು ಬಿಡು. ಅವನು ಹೇಳ್ತಾನೆ, ಅವನು ಸೀತೆಗೆ ಹೇಳ್ತಾನೆ, ಬಿಟ್ಟು ಬಿಡು. ಏನಂತ, ಇನ್ನು ಮೇಲೆ ರಾಮನ ಚಿಂತೆಯನ್ನು ಬಿಟ್ಟು ಬಿಡು, ಯಾಕಂದ್ರೆ ಅವರು ನನ್ನ ಕೈಯಲ್ಲಿ ಸಾಯುತ್ತೆ ಖಚಿತ. ಅದಕ್ಕೆ ನೀನು ಅವರನ್ನು ಬಿಟ್ಟುಬಿಟ್ಟು ನೀನು ಈ ರಾವಣ ಸಾಮ್ರಾಜ್ಯದ ರಾಜಲಕ್ಷ್ಮಿಯ ವೈಭೋಗಕ್ಕೆ ಒಡತಿಯಾಗು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವಾಗ ಕೈ ಮುಗಿದು ಒಂದು ಮಾತು ಹೇಳ್ತಾನೆ, ನನ್ನ ಮೇಲೆ ನಿನಗೆ ನಿಜವಾಗೂ ಕರುಣೆ ಅನ್ನೋದಿದ್ದಿದ್ರೆ, ನನಗೆ ನಿಜವಾಗೂ ಕರುಣೆ ಅನ್ನೋದಿದ್ದಿದ್ರೆ, ಯುದ್ಧ ಭೂಮಿಯಲ್ಲಿ ಎಲ್ಲಿಯವರೆಗೂ ರಾಮನಿಗೆ ಆಯುಷ್ಯ ಮತ್ತು ಪ್ರಾಣ ಗಟ್ಟಿಯಾಗಿರ್ತದೋ ಅಲ್ಲಿವರೆಗೂ ನೀನು ಇಲ್ಲಿ ಬಂದು ನನಗೆ ತೊಂದರೆ ಕೊಡಬೇಡ. ನಾನು ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ಚಂಚಲ ಮಾಡುವುದಿಲ್ಲ. ಶ್ರೀರಾಮನೊಬ್ಬನೇ ನನ್ನ ಪತಿ, ಏಕಪತಿವರ್ತ ಸ್ಥಿತಿ ಪತಿವರ್ತ ಶಿರೋಮಣಿಯಾದಂಥ ಆ ಸೀತೆ ಆ ಮಾತನ್ನು ಹೇಳಿ ಅವಳು ಒಂದು ತಲೆಮಳ, ಅಂದರೆ ಭಯನೂ ಹೌದು, ಚಿಂತೆನೂ ಹೌದು, ಅಂತ ತಲೆಮಳದಿಂದ ಮೂರ್ಛೆ ಹೋಗಿ ರಾವಣ ಎದುರಿಗೆ ನಿಲ್ಲಕ್ಕಾಗದೆ ತಪ್ಪಿ ನೆಲದ ಮೇಲೆ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾಳೆ. ಆ ಬಿದ್ದಿರುವಂಥ ಪರಿಸ್ಥಿತಿಯನ್ನು, ಯಾಕೆಂದರೆ ಬಿದ್ದವಳು ಒಬ್ಬ ಶ್ರೇಷ್ಠ ಪುರುಷನ ಹೆಂಡತಿ, ಒಲಿಸ್ಕೋಬೇಕಂತ ಕರ್ಕೊಂಡು ಬಂದಿದ್ದ, ಆದರೆ ಒಲಿಸ್ಕೊಳಕ್ಕಾಗಲಿಲ್ಲ. ಅವಳು ಏನೆಲ್ಲ ಮಾಡಿದ್ರು ಕೂಡ ತನ್ನ ಮನಸ್ಸನ್ನು ಪರಿವರ್ತನೆಗೊಳಿಸಲಿಲ್ಲ. ಆ ಬಿದ್ದಂಥ ಸ್ತ್ರೀಗಳ ಒಂದು ವ್ಯಾಕುಲವಾದಂಥ ಪರಿಸ್ಥಿತಿಯನ್ನು ನೋಡಿ ಎಂಥ ಮನುಷ್ಯನಿಗೂ ಕೇಳ್ತಾರೆ, ಎಂಥ ಕಠೋರ ಮನುಷ್ಯನಿಗೂ ಕೂಡ ಮನ ಪರಿವರ್ತನೆ ಆಗುತ್ತದೆ. ಅಂಥದ್ರಲ್ಲಿ ರಾವಣ ಒಬ್ಬ, ಅವಳಲ್ಲಿರುವಂಥ ವಿಚಾರಗಳು ಬದಲಾವಣೆ ಆಗುತ್ತೆ. ಅವಳನ್ನು ನೋಡಿ ಅನುಕಂಪ ಹುಟ್ಟುತ್ತದೆ. ಹೆಂಗೆ ಹೊಡ್ತಾನ್ರಿ, ಅನುಕಂಪ ಹುಟ್ಟಿತು. ಹೆಂಗೆ ಅವನಲ್ಲಿ ಕ್ರೂರತ್ವ ತುಂಬಿದ, ಸ್ತ್ರೀ ವ್ಯಾಮೋಹ ತುಂಬಿದ, ಒಬ್ಬ ಪರಸ್ತ್ರೀಯನ್ನ ಪಡಿಬೇಕು ಅನ್ನುವಂಥ ಒಂದು ಕಾಮದೃಷ್ಟಿಯಿಂದ ತುಂಬಿದಂಥ ಆ ರಾಮ ಏನ್ ಮಾಡಿದ, ಕದಡಿದ ಸಲಿಲಂ ತಿಳಿ ಬಂದದೆ, ಕೊಳಕಾದಂಥ ಕದುಕಾದಂಥ ಕೊಳದಲ್ಲಿರುವ ನೀರು ತಿಳಿಯಾಗುವಂತೆ ರಾವಣ ಏನಾಯ್ತು, ಆ ರಾವಣನ ಮನಸ್ಥಿತಿ ಚೇಂಜ್ ಆಗ್ತದೆ. ಅವಾಗ ಹೇಳ್ತಾನೆ, ಮುಂದೆ ಓಡಿಸ್ಕೊಂಡು ಹೇಳ್ತೀನಿ, ಮುಂದೆ ಓಡಿಸ್ಕೊಂಡು ಹೋಗೋಣ. ಅವಾಗ ಕದಡಿದ ಸಲಿಲಂ ಪತ್ತ ವಿಡಿದಿದ್ದಲೇ ರವಿ. ನೋಡಿ, ಪತ್ತ ಅಂದ್ರೆ ಅಂಟು, ಪತ್ತ ವಿರಿಗಿದ್ದಲೇ ರವಿ, ಪತ್ತಿದ ಸಂಧ್ಯಾರಾಗಮಂ ಮನದಳಿಯುಂಡೆತ್ತಾನು ಕೊಳ್ಳಲಿಂಬುದನುತ್ತಮನಾಚರಿಸಿ ಪತ್ತ ವಿಡಿದಿರ್ಪಲೇ ಅಂತ ಹೇಳ. ನೋಡ್ರಿ, ಶ್ರೇಷ್ಠರಾದ ಕದಡಿದ ಸರಿಗಂ ತಿಳಿವಂದದಿ ತನ್ನಿಂ ತಾನೇ ತಿಳಿದ ಶಂಕರ. ನೋಡ್ರಿ, ಈ ಹೊಲಸಾದ ನೀರು ತನ್ನಿಂದ ತಾನೇ, ನೋಡ್ರಿ, ಅಲ್ಲಿ ಯಾರು ಕೈ ಹಾಕಬೇಡ್ರಿ, ಅಲ್ಲಿ ಕಲಕು ಮಾಡಬೇಡ್ರಿ, ಸ್ವಲ್ಪ ಹೊತ್ತಿಗೆ ಹೋಗಿ ವಾಪಸ್ ಬಂದು ನೋಡಿದರೆ ಆ ಹೊಲಸನ್ನ ತಳದಲ್ಲಿ ಗೊತ್ತು ಮೇಲುಗಡೆ ಇರುವಂಥ ನೀರು ತಿಳಿಯಾಗ್ತದೆ. ಅದೇ ರೀತಿ ತನ್ನನ್ನು ತಾನೇ ಮನಸ್ಸು ಪರಿವರ್ತನೆ ಮಾಡ್ತಾನೆ. ಅವಾಗ ಹೇಳ್ತಾನೆ, ನೋಡ್ರಿ, ದಶಾವದನಂಗಾದುದು ವೈರಾಗ್ಯಂ. ದಶಾವದನ, ವದನ ಅಂದ್ರೆ ಮುಖ, ದಶ ಅಂದ್ರೆ 10 ಮುಖಗಳುಳ್ಳಂತ ರಾವಣನಲ್ಲಿ ವೈರಾಗ್ಯ ಮೂಡಿತು. ವೈರಾಗ್ಯ ಅಂದ್ರೆ ಸನ್ಯಾಸತ್ವ. ಯಾರ ಬಗ್ಗೆ ಸನ್ಯಾಸತ್ವ? ಸೀತೆಯ ಬಗ್ಗೆ ಸನ್ಯಾಸತ್ವ.
ಅದಕ್ಕೆ ಹೇಳ್ತಾನೆ ಸೀತೆಯೊಳಗೆ ಹಾಕ್ತರಳು ಹುಟ್ಟದಂತೆ ನೀರಿರಾದಳು. ನೋಡ್ರಿ, ಸೀತೆ ಶ್ರೇಷ್ಠರಾದವಳು. ಆ ಶ್ರೇಷ್ಠಳಾದವಳನ್ನ ಕಂಡ್ರೆ ಶ್ರೇಷ್ಠರ ಗುಣ ಇರುವವರಿಗೆ ನೀಲಿರಾಗ ಅಂದ್ರೆ ಅತಿಯಾದ ಪ್ರೀತಿ ಹುಟ್ಟೋದು ಸಹಜ. ಅವಾಗ ಹೇಳ್ತಾನ ಪತ್ತು ವಿಡಿದಿರ್ತಲೇ ರವಿ. ನೋಡ್ರಿ, ಪತ್ತು ವಿಧಿ ಅಂದ್ರೆ ಕಳೆದುಕೊಳ್ಳು, ಪತ್ತು ಅಂದ್ರೆ ಅಂಟು. ಏನು, ಸೂರ್ಯನಿಗೂ ಕೂಡ ಗ್ರಹಣ ಬರ್ತದೆ ಅಥವಾ ಕತ್ತಲೆ ಆಗ್ತದೆ. ಅಂತ ಕತ್ತಲೆಯನ್ನ, ಆ ಗ್ರಹಣದ ಕತ್ತಲೆಯನ್ನ ಅಂಟುಕೊಂಡಂತ ರವಿ ಅವನು ತನ್ನನ್ನು ತಾನೇ ಸ್ವಚ್ಛ ಮಾಡಿಕೊಂಡು ಆ ಗ್ರಹಣ ಹೋಗಿ ಏನಾಗ್ತದೆ, ಆ ಗ್ರಹಣದ ಕತ್ತಲೆಯನ್ನ ಕಳೆದುಕೊಂಡು ಪತ್ತಿದ ಅಂಕಿದ ಸಂಧ್ಯಾರಾಗಮ ಅಂದ್ರೆ ಪತ್ತನೆ. ಸಂಧ್ಯಾ ಅಂದ್ರೆ ಸಂಜೆ, ರಾಗ ಅಂದ್ರೆ ಪ್ರಕಾಶ. ಆ ಕತ್ತಲೆಯ ಒಂದು ಕಗ್ಗತ್ತಲನ್ನು ಕಳೆದುಕೊಂಡು ಮನದಲ್ಲಿ ಮೋಹಕ್ಕೆ ಸಿಲುಕಿದಂತಾನು ಒಲ್ಲನಿಂಬುದು ಕೆಟ್ಟದೆನಿಸುವುದು ಉತ್ತಮವನ್ನಾಚರಿಸಿ ಪತ್ತವಿಡಿದಿರುಪನೆ. ನೋಡ್ರಿ, ಪತ್ತವಿಡಿದಿರುಪು ಅಂದ್ರೆ ಆ ಒಳ್ಳೆಯ ಆಚರಣೆಯನ್ನು ಮಾಡಿ ತನ್ನ ಮನಸ್ಸಿಗೆ ಹತ್ತಿದಂತ ಕಳಂಕವನ್ನ ನಾವು ಕಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು? ರಾಮ. ನೋಡ್ರಿ, ನಾವು ಹೇಳ್ತೀವಿ ಬೇಕಾದಂತ ಪಾಪ ಮಾಡಿದ್ರು ಕೂಡ ಅದಕ್ಕೆ ಪ್ರಾಯಶ್ಚಿತ್ತದ ಒಂದು ಸರಿ ಮಾಡಿದ ತಪ್ಪನ್ನ ನಾವು ತಪ್ಪಂತ ಸ್ವೀಕಾರ ಮಾಡ್ತೀವಿ. ಅರಿಯದ ಮಾಡಿದ ಪಾಪಕ್ಕೆ ಫಲವಿಲ್ಲ ಅಂತೇಳಿ. ಅರಿತ ಮಾಡಿದ ಪಾಪ ಎಲ್ಲಿ ಹೋದ್ರು ಅದು ಬಿಡುವುದಿಲ್ಲ. ಈಗ ಅವನಲ್ಲಿ ಇದು ನಾನು ಮಾಡಿದ ತಪ್ಪು ಅನ್ನುವಂಥ ಮನಸ್ಸು ಪರಿವರ್ತನೆ ಆಯಿತು. ಯಾವ ರೀತಿ? ಕತ್ತಲೆಯಲ್ಲಿ ಸಿಲುಕಿದಂತಹ ಸೂರ್ಯನು ತನ್ನ ಕತ್ತಲನ್ನ ಕಳೆದುಕೊಂಡು ಮರುದಿನ ಬೆಳಗ್ಗೆ ಶುಭ್ರವಾಗಿ ಬೆಳಕನ್ನ ಪ್ರಕಾಶವನ್ನು ಹಂಚಿ ಈ ಲೋಕವನ್ನು ಪ್ರಕಾಶಿಸುವಂತೆ ಆ ಸೂರ್ಯನ ತರ ಇವರಿಗೆ ಹಿಡಿದಂತ ಕತ್ತಲೆಯು ಹೋಯಿತು, ಅಳಿತು. ಅಂದ್ರೆ ಮೋಹಕ್ಕೆ ಸಿಲುಕಿದ. ಇಲ್ಲಿವರೆಗೆ ಏನಿತ್ತು? ಸ್ತ್ರೀ ವ್ಯಾಮೋಹ ಅನ್ನುವಂಥ ಮೋಹಕ್ಕೆ ಸಿಲುಕಿದ. ಉತ್ತಮವನ್ನು ಆಚರಿಸಿ ಇನ್ನು ಮೇಲೆ ಒಳ್ಳೆಯದನ್ನ ಆಚರಿಸುತ್ತಾ ನಾ ಏನಾಗಬೇಕು? ನಾನು ಒಬ್ಬ ಅನುರಕ್ತತೆಯನ್ನು ಖರ್ಚಿಕಳೆ ಹೊಳೆದು ಹಾಕಿ, ಅಂದ್ರೆ ನಾನು ಮಾಡುವಂತ ಕೆಟ್ಟದನ್ನ ಕಳೆದು ಹಾಕಿ ಕಂದರ್ಪ ವಿಮೋಪ ಏನಿತ್ತು? ಕಾಮಾಸಕ್ತಿಯಿಂದ ಕೂಡಿದಂತ ನಾನು ಇನ್ನ ಒಳ್ಳೆಯ ಉತ್ತಮ ಆಚರಣೆಯನ್ನ ಮಾಡ್ತಾ ನಾನು ನನ್ನ ಮಾಡಿದ ಪಾಪವನ್ನ ಕಳ್ಕೋಬೇಕು. ಅಂತೂ ಮನದೊಳಗೆದ ಕಾರುಣ್ಯರ ಸಮಯ. ನೋಡ್ರಿ, ಈ ರೀತಿಯಾಗಿ ಮನದಲ್ಲಿ ಹುಟ್ಟಿದಂತ ಕಾರುಣ್ಯ ರಸವೇ. ನೋಡ್ರಿ, ಕರುಣೆಯ ರಸವನ್ನ ಸೀತೆಯೊಳಾದ ಅನುರಕ್ತತೆಯಿಂದ, ಸೀತೆಯಲ್ಲಿ ಉಂಟಾದಂತ ಪ್ರೀತಿಯಿಂದ, ಅನುರಕ್ತತೆಯಂದ್ರೆ ಪ್ರೀತಿಯಿಂದ ಕರ್ಚಿಕಳೆಯುವುದನ್ನು. ನೋಡಿ, ಕರ್ಚಿಕಳೆ ತೊಳೆದು ಹಾಕಿತು. ಸೀತೆ ಒಂದು ಶ್ರೇಷ್ಠವಾದ ಉನ್ನತವಾದ ಸ್ಥಾನದಲ್ಲಿರುವಂತಹ ಸ್ತ್ರೀ ಅನ್ನೋದನ್ನ ಅವನ ಭಾವನೆಯಲ್ಲಿ ಉಂಟಾಗ್ತಾ ತಿಳಿಯಿತು. ಅವಾಗ ಸ್ವಭಾವ ಪರಿಣಿತಗಳು. ನೋಡಿ, ತನ್ನಲ್ಲಿ ಆದಂತಹ ಸ್ವಭಾವ, ಗುಣ, ಭಾವ, ಪರಿಣಿತಿ ಅಂದ್ರೆ ತನ್ನ ಪರಿಣಿತಿ ಅಂದ್ರೆ ಮಿತಿಯನ್ನ ಮೀರಿ ಪರಿವರ್ತನೆಗೊಂಡು ಪರಿಣಿತಿಯೊಳಗೆ ನಿಂತು ಸ್ವಕೀಯಾಪ್ತ ಪುರುಷ ಪರಿಜನಕ್ಕಿಂತೆಂದು. ನೋಡ್ರಿ, ಅಲ್ಲಿ ಏನ್ ಮಾಡಿದ? ಸ್ವಕೀಯಾಪ್ತ, ತನ್ನ ಪುರುಷ ಅಂದ್ರೆ ತನ್ನ ಬಳಗದವರ ಏನಂತ ನೋಡಿ, ತನ್ನ ಬಳಗವರು ಪರಿಷಜ್ಜನ ಆಪ್ತವರ್ಗದವರಿಗೆ ಪರಿಜನಕ್ಕೆಂದ ಅವ್ರು ಹೇಳ್ದ ಗುಣ ಪರಿಪಾಲನಾರ್ಥವೆನಗಂ. ನೋಡಿ, ಗುಣವನ್ನ ಪರಿಪಾಲನಾರ್ಥವೆನಗಂ, ನನಗೆ ಬಗೆದೊಳಗಿಲ್ಲ, ನನಗೂ ದಿಕ್ಕು ಕಾಣ್ತಾ ಇರಲಿಲ್ಲ. ದಿವ್ಯ ಭೂಷಣ ವಸನಾಂಗರಾಗಂ ಮನನೊಲ್ಲದೆ. ನೋಡ್ರಿ, ಆಕಿ ಗುಣ ಹೆಂಗಿತ್ತು? ನಾ ಏನೆಲ್ಲ ತೋರಿಸ್ಕೊಟ್ರು ಆಕಿ ಗುಣದಲ್ಲಿ ಪರಿವರ್ತನೆ ಆಗಲಿಲ್ಲ, ಬಗೆದೊಳಿಲಿಲ್ಲ. ಬಗೆಗೆ ಒಲಿತಿಲ್ಲ ಅಂದ್ರೆ ಒಲಿವಿಲ್ಲ. ಅವಳು ಏನ್ ಮಾಡಲಿಲ್ಲ? ಅಲ್ಲಿ ಬಂದ ನನ್ನನ್ನ ಇಷ್ಟಪಡಬೇಕು ಅಥವಾ ನನಗೆ ನನ್ನ ಮೋಹಕ್ಕೆ ಸಿಲುಕಬೇಕು, ಪುರುಷ ವಶವಾಗಿ ಇವನ ಜೊತೆ ನಾನು ಬದುಕಬೇಕು, ರಾಮನ ಜೊತೆ ಕಾಡಲ್ಲಿ ಯಾಕೆ ಸಿಕ್ಕಬೇಕು, ನನಗೊಂದು ಒಳ್ಳೆಯ ಸುಸಂಧಿಯದ, ನಾನು ಇಂಥ ರಾಜ್ಯದ ಒಬ್ಬ ರಾಜ ಲಕ್ಷ್ಮಿಯ ವೈಭವವನ್ನು ಪಡಿಬೇಕು ಅನ್ನೋಂಥದ್ದು ಬರಲಿಲ್ಲ. ದಿವ್ಯ ಭೂಷಣ ವಶನಾಂಗ ರಾಗಮನೊಂದದೆ. ನೋಡ್ರಿ, ನನ್ನಲ್ಲಿರುವಂತಹ ದಿವ್ಯ ಭೂಷಣಗಳು, ವಜ್ರ ವೈಡೂರ್ಯಗಳ ಆಭರಣಗಳು, ವಸನಾಂಗ, ಅದಕ್ಕೆ ಮೋಹಕ್ಕೆ ಸಿಲುಕದೆ, ಮನನೊಲ್ಲದೆ, ಬಯಸದೆ. ಯಕ್ಷ ಕೇಚರ ರಾಜಲಕ್ಷ್ಮಿ. ಕೇಚರ ಅಂದ್ರೆ ಯಕ್ಷ, ಸಾಕಷ್ಟು ಮಿತಿ ಇಲ್ಲದಂತ ರಾಜಲಕ್ಷ್ಮಿ ಅಂದ್ರೆ ಸಂಪದ್ಭರಿತ, ಸಂಪತ್ತು ಸಾಕಷ್ಟಿತ್ತು. ತೃಣ ಸಮಾನಾಗಿ ಭಾವಿಸಿದಲಿ. ಯಾರು? ಸತಿಯಂ. ನೋಡಿ, ತೃಣ
ಫುಲ್ಲು ಇರ್ತಾವೆ. ನಾವು ಯಾವಾಗ ಒಂದು ಡ್ಯೂಪ್ಲಿಕೇಟ್ ಕಿವ್ಯಾಗಿಂದ ಬಸ್ ಸ್ಟ್ಯಾಂಡ್ದಾಗ ಬಿದ್ದಿತ್ತಂದ್ರೆ ಅದ್ರ ಮೇಲೆ ಕಾಲಿಟ್ಕೊಂಡು ನಿಂತು ಜನ ಎಲ್ಲ ಹೋಗೋಣ ಕೆಳಕೊಂಡಾಗ ಮಾಡಿ ಅದನ್ನು ತೋಡಿ ಕಿಸಿದಾಕೊಂಡು ಮನ್ಯಾಗ ಬಂದು ಐದು ಉಳಿತೀವಿ. ಬಂಗಾರ ಸಿಗ್ತದೆ. ಅಷ್ಟು ಶ್ರೇಷ್ಠವಾದ ರಾಜಲಕ್ಷ್ಮಿಯ ಎದುರುವಾಗ ಕೂಡ ಅವಳು ಬಯಸಲಿಲ್ಲ. ಸದಿಯಂ ಮೊದಲಾಗಿ ಪುರುಷ ಪ್ರೇಕ್ಷಿಸುವವನೇ. ನೋಡ್ರಿ, ಇಂಥವಳನ್ನ ನಾನೊಬ್ಬ ಗಂಡಸಾಗಿ ಪ್ರಣಯಕ್ಕೆ ಅಪೇಕ್ಷಿಸುವುದು ತಪ್ಪ. ಗುಣಹಾನಿಯನ್ ಪಾಪದಿ ನೋಡೋದು ಮಾಡೋದೇನೋ ನನ್ನ ಗುಣಕ್ಕೆ ಒಂದು ಹಾನಿ, ನಾನು ಮಾಡುವಂತ ಪಾಪ ಅದು. ಅದಕ್ಕೆ ಹೇಳ್ತಾನೆ ಇವರಂ ಪ್ರಾಣಪ್ರಿಯರಂ. ನೋಡಿ, ಇವರಂ ಪ್ರಾಣಪ್ರಿಯರಂ, ಈಕೆಯನ್ನು ಅತಿಯಾಗಿ ಪ್ರೀತಿಸುವಂತ ಇವಳ ಗಂಡನಾದಂತಹ ರಾಮನನ್ನ ಹಾಗೂ ಲಕ್ಷ್ಮಣನನ್ನ ನೆವವಿಲ್ಲದೆ, ನೆವ ಅಂದ್ರೇನು ಕಾರಣ, ನೆಪ ಅಂತೀವಿ ನಾವು. ನೆವ ತತ್ಸಂಪರ್ಕವು ನೆವ ನೆಪ, ನೆವವಿಲ್ಲದೆ ಕರ್ಮವಶವೇ ನೆವ ಮೇಲೆ ಏನ್ ಮಾಡಿ ಒಂದು ಕೆಟ್ಟ ಕೆಲಸದ ಅವಕಾಶದಿಂದ ನನ್ನ ತಲೆಯಲ್ಲಿ ಒಂದು ಕೆಟ್ಟ ವ್ಯಾಮೋಹವನ್ನು ತುಂಬಿಕೊಂಡು ಅವರನ್ನ ಕಂದರ್ಪ ವಿಮೋಹದಿಂದ, ಕಾಮ ಆಸಕ್ತಿಯಿಂದ, ನನ್ನಲ್ಲಿ ಹುಟ್ಟಿದಂತ ಕಾಮದ ಆಸಕ್ತಿಯಿಂದ ಅಗಲ್ಚಿದೆ, ಅವರನ್ನ ದೂರ ಮಾಡಿ ಇವಳನ್ನು ತಂದು ನನ್ನ ಮನೆಯಲ್ಲಿ ಇಟ್ಕೊಂಡು ನನ್ನ ಅರಮನೆಯಲ್ಲಿ ಇಟ್ಕೊಂಡು ಅವರಿಗೂ ದುಃಖ ಕೊಟ್ಟೆ, ಇವಳಿಗೂ ದುಃಖ ಕೊಟ್ಟೆ, ಅಗಲುವಂತ ಮಾಡಿದೆ. ನವವಿವೇಕೆಯನ್ನ ಕುಲದ ಪೆಂಪಳಿ ವಿನೆಗಂ. ಇದು ಏನಪ್ಪ? ಪೆಂಪಳಿ ಹಿರಿಮೆ. ನೋಡಿ, ವಿವೇಕಿಯನ್ನ ಕುಲದ ಪೆಂಪಳಿ. ನೋಡಿ, ಇದರಲ್ಲಿ ಏನಾಗ್ತದೆ? ನನ್ನ ಕುಲದ ಹಿರಿಮೆ ನಾಶವಾಗ್ತದೆ. ನಾನು ಒಳ್ಳೆಯ ಕುಲದವ ಅಲ್ಲ ಅನ್ನೋದನ್ನು ತೋರಿಸ್ಕೊಡ್ತದೆ. ಏನಾಗ್ತದೆ? ಇವರಂ ಪ್ರಾಣಪ್ರಿಯರಂ ನೆವವಿಲ್ಲದೆ ಕರ್ಮವಶವೇ ನೆವಮೆನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ಯಾವುದೇ ಕಾರಣದಿಂದ ಇವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂತ, ಇಬ್ಬರನ್ನು ದೂರ ಮಾಡಿದೆ, ಇವರಿಬ್ಬರನ್ನ ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿಯನ್ನು ನಾನು ದುಃಖಕ್ಕೊಳಗಾಯಿಸಿದೆ. ಇದಕ್ಕೆ ಯಾರು? ನನ್ನ ಕರ್ಮವಶ, ನಾನು ಮಾಡುವಂತ ಒಂದು ದುಷ್ಟ ಕೆಲಸದಿಂದ. ಇದಕ್ಕೆ ಯಾವ ಕಾರಣ ಇಲ್ಲ. ಆದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಇವ್ರನ್ನ ಅಗಲಿಸಿದಕ್ಕ ನನಗೇನಾಗ್ತದೆ? ನನ್ನ ಒಂದು ಕುಲದ ಹಿರಿಮೆ ಏನಾಗ್ತದೆ? ಅಧೋಗತಿಗೆ ಬಂದಂತಾಯಿತು ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ರಾಮನಿನಗಲಿಸಿ ತಂದ, ರಾಮನನ್ನು ಅಗಲಿಸಿ ತಂದ ರಾಮನನ್ನು ಗಲಿಸಿ ತಂದ ನೀ ಮಾನನೆ ಇನಿತು ದುಃಖವನ್ನು ಹುಟ್ಟಿಸಿದನು. ನೋಡಿ, ನಾನು ಈ ಒಬ್ಬ ಶ್ರೇಷ್ಠ ಸಖಿಗೆ ರಾಮನಿಂದ, ತನ್ನ ಗಂಡನಿಂದ ಅಗಲಿಸಿ ತಂದು ಅವಳಿಗೆ ಏನ್ ಮಾಡಿದೆ? ದುಃಖವನ್ನ ಹುಟ್ಟಿಸಿದೆ. ಕಾಮ ವ್ಯಾಮೋಹದಿ ಇನ ಶಾಮುಕಮಂ ಕುದಿದೆ ದುರ್ಯಶ ಪಟಹರವಂ. ನೋಡಿ, ಕೆಟ್ಟ ಬೇರೆಯ ಶಬ್ದ. ನಾನು ಮಾಡುವಂಥದ್ದೇನಾಗಿದೆ? ನನ್ನ ಕಿವಿಯಲ್ಲಿ ನಾನು ಮಾಡಿದ ಒಂದು ಕಾರ್ಯ, ಕೆಟ್ಟ ಕಾರ್ಯ, ಒಂದು ನಗಾರಿ ಜೋರವಾಗಿ ಬೇರೆ ನಗಾರಿ ಹೊಡೆದಂತ ಕೆಟ್ಟ ಶಬ್ದ ನನ್ನ ಕಿವಿಯೊಳಗೆ ಕೇಳ್ತದೆ. ಯಾಕಂದ್ರೆ ನಾನು ಮಾಡಿದ ತಪ್ಪ. ನಾವು ಎಲ್ಲರಿಗೂ ತಪ್ಪು ಮಾಡಿರ್ತೀವಿ. ನಾವು ಯಾರಿಗೂ ನಾನು ನೋಡಿಲ್ಲ, ನಾ ಅಲ್ಲಿ ತಪ್ಪು ಮಾಡೀನಿ, ಇಲ್ಲಿ ತಪ್ಪು ಮಾಡೀನಿ, ಮೊಬೈಲ್ ಮೆಸೇಜ್ ಮಾಡಕತ್ತೀನಿ, ಯಾರಿಗೂ ನೋಡಿಲ್ಲ. ಆದ್ರೆ ನಮ್ಮ ಆತ್ಮಸಾಕ್ಷಿಗಳು ಗೊತ್ತಿರ್ತದೆ ನಾವು ಮಾಡಿದ ಕೆಲಸ. ಆ ಆತ್ಮಸಾಕ್ಷಿ ನಾವು ಯಾವಾಗ ಕೆಡ್ತೀವಲ್ಲ ಅವಾಗ ನಮಗದು ಕಿವಿಗೆ ತಟ್ಟಿ ಹೇಳ್ತದ. ನಾ ಅವಾಗ ಬ್ಯಾಡ ಅಂತ ಹೇಳಿದ್ವಿ, ನೀನು ಕೇಳಲಿಲ್ಲ, ಈಗ ನೀನು ಅನುಭವಿಸಕತ್ತಿಲ್ಲೋ, ಈ ರೀತಿ ಕೇಳ್ತದ. ಅದಕ್ಕೆ ಶಾಕಮಂ ದಿನ ಶಾಕಮಂ ಊದಿದೆ ದುರ್ಯಶ ಪಟಹರವಂ. ನೋಡಿ, ಕೆಟ್ಟ ಬೇರೆಯ ಶಬ್ದ ಅಂದ್ರೆ, ಕೆಟ್ಟ ಬೇರೆ ಶಬ್ದ ಅಂದ್ರೆ ಏನ್ರಿ? ಅವಮಾನದ ಮಾತುಗಳು. ಅಲ್ಲೇನು ನಗಾಯಿ ಬರೀಲಿಲ್ಲ. ಆ ಮಾತುಗಳು ನನಗೆ ಹೆಂಗಾಗತ್ತವ? ಕೆಟ್ಟದ್ದಾಗಿ ಕೇಳ್ತಾ ಇದ್ದಾವ. ನನಗೆ ವಿಭೀಷಣನಂ. ವಿಭೀಷಣ ಯಾರು? ರಾವಣನ ತಮ್ಮ. ಏನ್ ಹೇಳ್ತಾನೆ? ನನಗೆ ವಿಭೀಷಣನಂ ಹಿತಮನಾದರದಿಂದವೇ. ನೋಡಿ, ಹಿತಮನಾದರ, ನೋಡಿ, ಹಿತಮನಾದರ ಉತ್ತಮ ಆದರದಿಂದ. ಏನ್ ಹೇಳ್ತಾನೆ? ಆದರದಿಂದಲೇ ಕೇಳದಾತನ ವಿನಿತನೆ. ನಾನು ಎಂಥವಿದ್ದೆ? ಅವನು ಹೇಳಿದಂತ ನನಗೆ ಬಹಳ ಪ್ರೀತಿಯಿಂದ ಹೇಳ್ದ, ಆದರದಿಂದ ಹೇಳ್ದ. ಅಣ್ಣ, ಅವರು ಶ್ರೀರಾಮ ಅಂದ್ರೆ ಶ್ರೇಷ್ಠವಾದ ವ್ಯಕ್ತಿ, ಸರ್ವೋತ್ತಮ ಪುರುಷ, ಅವನ ಸ್ತ್ರೀ, ಅವಳಿಗೆ ದುಃಖ ಕೊಡಬೇಡ. ಯಾಕಂದ್ರೆ ಅದರಿಂದ ನಮ್ಮ ವಂಶ ನಾಶ ಆಗ್ತದೆ. ಆದ್ರೆ ಮತ್ತೊಂದೇನಿಲ್ಲ, ನಮ್ಮ ಅಳಿವನ್ನು ನಾವೇ ಮಾಡ್ಕೊಂಡಾಗ ದಯವಿಟ್ಟು
ನೀನೇನು ಮಾಡಬೇಡ, ಅವಳಿಗೆ ಈ ರೀತಿ ನೀನು ಬೇಡ, ಅವಳು ಬಿಟ್ಟು ಬಿಡು ಅಂತ ಹೇಳ್ದ. ಆದರೆ ನಾನು ಕೇಳದೆ ಆತನ ವಿನೀತನ ನೋಡಿ ಸೌಜನ್ಯತನವನ್ನ, ವನೀತಂದ್ರೆ ಸೌಜನ್ಯತನವನ್ನ ಅವನು ವಿಧೇಯವಾಗಿ ಹೇಳ್ದ, ರಿಕ್ವೆಸ್ಟ್ ಮಾಡಿ ಹೇಳ್ದ. ಗಜರಿ ಏನಿದು? ಗಜರಿ. ಗಜರಿ ಅಂದ್ರೆ ಬೆದರಿಸಿ. ನಾನೇನ್ ಮಾಡಿದೆ? ಅವಳಿಗೆ ಬೆದರಿಸಿದೆ. ಗರ್ಜಿಸಿ, ಅಂಜಿಸಿ, ಬೈದನು. ಬೈದ ಅನುಜಾತನ. ಅವ ಯಾರು? ಅನುಜಾತ ಅಂದ್ರೆ ನನ್ನ ಒಡ ಹುಟ್ಟಿದವ. ಅವನಿಗಿರುವಂಥ ತಾಳ್ಮೆ, ಬುದ್ಧಿ, ಸಹಕಾರ ನನ್ನಲ್ಲಿರಲಿಲ್ಲ. ಯಾಕಿರಲಿಲ್ಲ? ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಕೆಲವೊಂದು ಏಜ್ ಅದಾವ. ಆ ಏಜ್ ಒಳಗೆ ನಾವು ಯಾರು ಹೇಳ್ತು ಮನೆಯಲ್ಲ ಕೇಳುವುದಿಲ್ಲ. ಯಾಕಂದ್ರೆ ನಮಗೆ ಕಂದರೂಪ ವಿಮೋಹ, ಕಾಮಾಸಕ್ತಿ ಅನ್ನೋದು ನಮ್ಮ ತಲೆಯೊಳಗೆ ಇರ್ತದೆ. ಅದನ್ನ ನಾವು ಹೊರಗೆ ಬರಬೇಕಾಗ್ತದೆ. ಅದು ಯಾರಿಗೆ ಇರುವುದಿಲ್ಲ ಅವರು ಮಹಾನ್ ವ್ಯಕ್ತಿ ಆಗ್ತಾರೆ. ಎಕ್ಸಾಂಪಲ್ ವಿವೇಕಾನಂದರು, ರಮಣ ಮಹರ್ಷಿಗಳು ನೋಡ್ರಿ, ಅವ್ರು ಯಾರು ಆ ಕಡೆ ಬೆನ್ನತ್ತಿಲ್ಲ. ಭಗತ್ ಸಿಂಗ್ ತೆರಿ ಕಳಿಸ್ಕೊಂಡಿಲ್ಲ. ಅವ್ರಿಗಿರುವ ಅನುಮಾನ ಬೇರೆ. ಆದ್ರೆ ಈಗಿನ ನಮ್ಮ ಹುಡುಗರಿಗೆ ಏನಾಗ್ತದೆ? ಕಾಮಾಶಕ್ತಿ, ಕಂದರ್ಪ ವಿಮೋಹ, ಈ ಒಂದು ಕೆಟ್ಟ ವಾಸನೆಯ ಚಟ ನಮ್ಮಲ್ಲಿ ಇತ್ತು ಅಂದ್ರೆ ಆಗ ತಂದೆ ಹೇಳಿದ್ರು ಕೇಳಕ್ಕಾಗೋದಿಲ್ಲ, ಗುರು ಹೇಳಿದ್ರು ಕೇಳಕ್ಕಾಗೋದಿಲ್ಲ. ಯಾರೋ ಒಬ್ಬ ಹಾದಿಯವ್ರನ್ನ ಹೇಳ್ತಿರ್ತಾರ, ತಮ್ಮ ಚಲೋ ಅಲ್ಲದ ಮಾರ್ಗ. ಅದು ಆ ಶಕ್ತಿ ಏನೋ ಭೂತ ಪ್ರೇತಕ್ಕಿಂತ ಕೆಟ್ಟ. ಭೂತ ಲಾತೋ ಸೆ ನಿಕಲ್ ಜಾತಾ ಹೈ, ಹೆಂಗ್ರಿ? ಬಡದರ ಭೂತ ಬಿಟ್ಟು ಹೋಗ್ತದೆ. ಆದ್ರೆ ಇದು ಅಳಿವಿನಂಚೆ ಒಯ್ಯುತ್ತನಾಗಿದೆ. ಏನ್ ಬೇಕು? ನಮ್ಮ ಆತ್ಮಸಾಕ್ಷಿನ ಬೇಕು. ನಾವು ಬದಲಾಗ್ತೀವಿ ಅನ್ನೋ ಧೈರ್ಯ ಬೇಕು. ಅವಾಗ ಮಾತ್ರ ನಾವು ಬದಲಾಗಕ್ಕೆ ಸಾಧ್ಯ. ಅವಾಗ ಏನಾದ್ರೆ ಬೈದನಂ ವಿನೀತನಂ ಅರಿಯಟ್ಟಿ. ಅವನನ್ನು ಏನು ಮಾಡಿ ಹೊರಗೆ ನೋಡಿ, ವಿನೀತನನ್ನ ಅಂತ ಸೌಜನ್ಯವಾದಂಥ ಒಬ್ಬ ಮನುಷ್ಯನನ್ನ ಅರಿಯಟ್ಟಿ, ಹೊರಗಾಕಿ, ದುರ್ವ್ಯಸನಿಯಂ ಕಳಿದೆನಂ. ದುರ್ವ್ಯಸನಿಯಂ ಅಂದ್ರೆ ಕೆಟ್ಟ ಚಟಗಾರನಾಗಿದ್ದೆ. ಕಳಿದಂ ವ್ಯಸನಾಭಿಭೂತನಾಮನು ಅನುರಾಗ ವೇಗದಿ ಹಿತಾಹಿತ ಚಿಂತೆಯ ಏಕೆ ಮಾಡುವನು. ನೋಡಿ, ಕೆಟ್ಟದ್ದು ಹಿತಾಹಿತ ಚಿಂತೆ. ಅಂಥವ್ರನ್ನ ನಾನು ಹೊರಗೆ ಹಾಕಿದ ನಂತರ ಈಗ ಅವ್ರು ನನ್ನ ಹಿತಚಿಂತಕರು. ನನ್ನ ಬದುಕಲ್ಲಿ ಏನೆಲ್ಲ ಪಾಪ ಒಳ್ಳೆಯದನ್ನು ಬಯಸಿದಂಥ ನನ್ನ ತಮ್ಮನಾದ ವಿಭೀಷಣನನ್ನ ಅಟ್ಟಿದೆ. ಅವಾಗ ಅಟ್ಟಿದ ನಂತರ ಏನಾಯ್ತು? ಈ ಹಿತಚಿಂತೆಯನ್ನು ಏಕೆ ಮಾಡುವನು? ನನ್ನ ಬಂದರ ನೀ ಕೆಟ್ಟ ಚಿಂತೆ ಮಾಡಕತ್ತಿ, ನೀ ಹಿತೋಪದೇಶ ಬೇಡ ಅಂತ ತಿಳಿದ ಅವನನ್ನ ಹೊರಗೆ ಹಾಕಿನಿ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಅವಾಗ ಹೇಳ್ತಾನೆ ಹಿತ ಚಿಂತೆಯನ್ನೇಕೆ ಮಾಡುವನು. ನೋಡಿ, ಜಸದಳಿವಂ. ಜಸ ಅಂದ್ರೆ ಏನು? ನೋಡಿ, ಜಸದ ಅಳಿವಂ. ಜಸದ ಅಳಿವಂ. ಜಸ ಅಂದ್ರೆ ಯಶ, ಪ್ರಸ್ತುತ ಜಸ ಯಶ. ಯಶದ ನಾಶವನ್ನು, ನಿನ್ನ ಯಶಸ್ಸಿನ ನಾಶವನ್ನು, ಪರಾಭವದ ಪತ್ತುಗೆಯಂ. ನೋಡಿ, ಪರಾಭವ ಅಂದ್ರೆ ಸೋಲು, ಸೋಲಿನ ಪತ್ತುಗೆ. ಇದನ್ನು ಮಾಡೋದ್ರಿಂದ ಏನಾಗ್ಬೇಕು? ನಾನು ಸೋಲಿನ ಸಂಪರ್ಕ ಕೊಂಡೇನೆ. ದೊರೆವೆತ್ತ ತಮ್ಮ ಮಾನಸಿಕ ಕೇಳು ಉನ್ನತಿಯ ಬಣ್ಣಮಂ ಅನ್ಯನ ಭಾನುಬುದ್ಧಮಂ. ನೋಡಿ ಮಾನಸಿಕತೆ, ಮನುಷ್ಯತ್ವವನ್ನು ಕಳ್ಕೊತೀವಿ. ಆಮೇಲೆ ಕೇಳಿನ ಉನ್ನತಿಯನ್ನ, ಕಷ್ಟದ ಕಡೆಗೆ ಹೋಗ್ತೀವಿ, ಹಾಳಾದ ಕಡೆಗೆ ಹೋಗ್ತೀವಿ. ಸ್ವಕೃಜ್ಜನದ ವ್ಯವಸಂ. ನೋಡಿ, ಸ್ವಕೃತಿ ಅಂದ್ರೆ ನಿರ್ಮಲವಾದ ಮನಸ್ಸಿರುವಂತಹ ಜನರನ್ನ, ವ್ಯವಸವಂ ಚಿತ್ತ ಮತ್ತು ದುಃಖದಿಂದ ಚೇತರ. ನೋಡಿ, ಏನದ ವ್ಯಸನಿ, ಬೇವ ಸಮ ಮತ್ತ ಚೇತ ಸರ. ನಶೆಯಿಂದ ಕೂಡಿದಂಥ ಮನಸ್ಸಿನಿಂದ ಅವ್ರು ಏನು ಹೇಳಿದ್ದಾರೆ ನನ್ನ ಕೈ ಏನು ಕಾಣ್ತು? ತಪ್ಪಾಗಿ ಕಾಣ್ತು. ಅವರನ್ನೆಲ್ಲ ಮನೆಯಿಂದ ಹೊರಗಟ್ಟಿದ್ವಿ. ಬೆಸವಮಂ ಜನಾಪವಾದಮಂ. ನೋಡಿ, ಇದರಿಂದ ಏನೇನಾಗ್ತದ? ಒಂದು, ನನ್ನ ಯಶಸ್ಸು ನಾಶ ಆಗ್ತದ, ನನಗೆ ಸೋಲು ಬರ್ತದ, ತಮ್ಮ ಮಾನಸಿಕ ಸ್ಥಿತಿ ಕೆಡ್ತದ, ಉನ್ನತಿ ಹಾಳಾಗ್ತದ, ಮತ್ತು ನನಗೆ ಅಪಮಾನ ಆಗ್ತದ, ಮತ್ತು ಸದ್ಗತಿಗೆ ಬದ್ಧವಾದ ನಡೆಯನ್ನು ಒಂದು ಸಹೃದಯ ಜನರ ಹೇಳುವಂಥ ಮಾತನ್ನು ಕೇಳದ ಜನರ ಅಪವಾದಕ್ಕೆ ಗುರಿಯಾಗುವಾಯಿತು. ಬೆಸನಿಗಳಾರು ಬೆತ್ತಲ್ಲರಿಗಳು ವಿಷಯಾಸಮ ಸಮತ್ತ ಚೇತಸರ. ನೋಡಿ,
ಪಾತ್ರವಾಗಿರುವ ಮನಸ್ಸು. ಇಂದ್ರಿಯಗಳ ಹೇಳಿಲ್ಲ, ಕಾಮಾಸಕ್ತಿಯಿಂದ ನಮ್ಮ ಪಂಚೇಂದ್ರಿಯಗಳು ನಮ್ಮನ್ನು ಹತೋಟಿಗೆ ತಗೊಂಡು ಬಂದು ಅಂದ್ರೆ ನಾವು ಯಾವುದರಲ್ಲೂ ಯಶಸ್ಸು ಕಾಣಕ್ಕಾಗೋದಿಲ್ಲ. ಪಂಚೇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರಬೇಕು. ನೀವು ಗೆಲುವು ಸೋಲು ಎಲ್ಲ ನಿಮ್ಮ ಕಂಟ್ರೋಲ್ ಐತ್ರಿ. ಆ ಪಂಚೇಂದ್ರಿಯಗಳು ನಮ್ಮನ್ನು ಹಾಳಾಕತ್ತು ಅಂದ್ರೆ ನಾವು ರಾಕ್ಷಸರ, ಪಂಚೇಂದ್ರಿಯಗಳನ್ನು ನಾವು ಹಾಳಾಕತ್ತು ಅಂದ್ರೆ ನಮ್ಮಲ್ಲಿ ದೈವತ್ವ ಗುಣ ಬರ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡಬೇಕು. ಎಂದು ವೇಗಪರನಾಗಿ ಅಂದ್ರೆ ಅತಿ ಆವೇಶವುಳ್ಳವನಾಗಿ ಸಿಟ್ಟಿನಿಂದ ಚಡಪಡಿಸುತ್ತಾ ಹೇಳ್ತಾನ, ನುಡಿದಾತ್ಮಗತಗಳು ನಿಂತಂದು ತನ್ನ ಮನಸ್ಸಿನಲ್ಲಿ ಅಂದ. ಏನ್ ಮಾಡಿದ? ಈ ಒಬ್ಬ ಸ್ತ್ರೀ ಸೀತೆಗೆ ಮೇಲೆ ಕಾಮಾಸಕ್ತನಾದ್ದರಿಂದ ನನಗೆ ಏನೇನಾಯಿತು, ನಾನು ಎಲ್ಲ ಕಳ್ಕೊಳಕತ್ತೀನಿ, ನನಗೆ ಯಶ ಹೋಯ್ತು, ನನಗೆ ಸೋಲು ಬರೋದಾಯ್ತು, ನನಗೆ ಅಪಮಾನ ಬರ್ತದ, ಮುಂದೆ ಈ ನಾನು ಒಳ್ಳೆಯ ನನ್ನ ಮನೆತನದ ಹೆಸರನ್ನು ಕೂಡ ನಾಶ ಮಾಡ್ತೀನಿ, ನನ್ನ ಒಡ ಹುಟ್ಟಿದವರು ನನಗೆ ಒಳ್ಳೆಯದು ಬಯಸುವಂತ ನನ್ನ ಆಪ್ತ ವರ್ಗದವರು ಸದ್ಗತಿಗೆ ಬದ್ಧನಾಗಿ ನಡೆಸುವಂತ ನನ್ನ ಎಲ್ಲ ಸಹೋದರರನ್ನು ನಾನು ಇವತ್ತು ದೂರ ಮಾಡಿಕೊಂಡಿದ್ದೀನಿ. ಇರದು ಈಗಳೇ ಇರದು ಇಲ್ಲ ಇರದು ಇರುವುದಿಲ್ಲ, ಉಯ್ದು ಒಯ್ದು ಈ ಸದ್ಯ ನಾನು ಅವಳನ್ನು ಕರೆದುಕೊಂಡು ಹೋಗಿ ಇರದು ಈಗಲೇ ಸೀತೆಯನ್ನ ಕರೆದುಕೊಂಡು ನಾನು ಕರ್ಕೊಂಡು ಹೋದ್ರೆ ಏನಾಗುದಿಲ್ಲ, ಕೊಟ್ಟೆಳನ್ನ ತಗೋಪ್ಪ, ನನ್ನ ಕಡೆ ತಪ್ಪಾಗೈತಿ, ನಿನ್ನ ಸೀತೆ ನಿನ್ನ ಹಿಂದಿನ ಕರ್ಕೊಂಡು ನೀನು ಹೋಗಪ್ಪ ರಾಮ ಅಂತೇಳಿ ನಾನು ಕೊಟ್ಟಿನಂದ್ರೆ ಕೊಟ್ಟೊಳೆಯ ಕಡುಪು ನನ್ನ ಪರಾಕ್ರಮ. ನೋಡ್ರಿ, ಮನುಷ್ಯನಿಗೆ ಸ್ವಾಭಿಮಾನ ನಮಗೆ ಗೊತ್ತಿರ್ತದೆ, ಸ್ವಾಭಿಮಾನಕ್ಕೆ ಪ್ರಶ್ನೆ ಬರ್ತಿರ್ತದೆ. ಕಡುಪಂ ಅಂದ್ರೆ ನನ್ನ ಪರಾಕ್ರಮ, ಕಟ್ಟಾಯುವಂ ಅಧಿಕ ಸಾಮರ್ಥ್ಯ, ಬಿರುಮಂ ಬಿರು ಅಂದ್ರೆ ವೀರ ತತ್ಸಂತಭವ, ತತ್ಸಂತಭವ. ಬಿರುಮಂ ಅಂದ್ರೆ ನನ್ನ ವೀರತ್ವವು, ಬಿರುದು ನನಗೆ ಬಂದಂತಹ ಪ್ರಶಸ್ತಿಗಳು, ಗೌರವದ ಹೆಸರುಗಳು ಬೀಸರ ಮತ್ತು ಏನಾಗ್ತಾವ? ಬೀಸರ ಅಂದ್ರೆ ವ್ಯರ್ಥವಾಗಿ ಹೋಗ್ತಾವ. ಏನಾಗ್ತಾವ? ಬೀಸರ ವ್ಯರ್ಥವಾಗಿ ಹೋಗ್ತಾವ. ಬೀಸರ ಮತ್ತು ಮೋಸರಿದಂತಾಗಿರುವಂತಾಗದ. ನೋಡ್ರಿ, ಬದಿಗೆ ಸರಿಸ್ತಾನೆ. ನಾ ಇಷ್ಟೆಲ್ಲ ಮಾಡಿ ವ್ಯರ್ಥ ಆಗ್ತದ. ಯಾಕಂದ್ರೆ ರಾವಣ ನಮಗೆ ಹಂಚ್ಕೊಂಡ ಸೀತೆನ ಕೊಟ್ಟ ಅಂತ ಅನುಭವದು ಅಂತೇಳಿ ಇವನ ಆತ್ಮಸಾಕ್ಷಿ ಒಳಗೆ ಚಿಂತೆ ಮಾಡ್ತಾರೆ. ಅಂತದಲ್ಲಿ ಮಂತಾಗದಂ ಅಂತಿರೇ ದೋರ್ಘರಮ ನಿರ್ಮಲ ಪೊಗಳ್ವಿನಂ. ನೋಡ್ರಿ, ಬಾಹುಬಲದ ದೋರ್ಬರ ಗರ್ವ, ದೋರ್ಗರ್ವ ಅಂದ್ರೆ ಬಾಹುಬಲದಿಂದ, ಹೆಚ್ಚು ಸಾಮರ್ಥ್ಯದಿಂದ. ಈರ್ಬಲ ಅಂದ್ರೆ ಎರಡೂ ಸೈನ್ಯಗಳನ್ನ. ಪೊಗಳ್ವಿನಂ ಅವರನ್ನ ಸೌಮಿತ್ರಿಯನಂದನಂ ರಾಮನಂ, ಸೌಮಿತ್ರಿಯಂ ರಾಮನಂ, ರಾಮ ಮತ್ತು ಲಕ್ಷ್ಮಣನ ಎರಡೂ ಸೈನ್ಯಗಳನ್ನ ವಿರಥ ಮಾಡಿ, ವಿರಥ ಅಂದ್ರೆ ಅವರನ್ನು ಸೋಲಿಸಿ ರಥ ಇಲ್ಲದಂತೆ ಮಾಡಿ, ವಿರಥ ಮಾಡಿ ರಣಾಗ್ರದಲ್ಲಿ ಹಿಡಿದು ಅವರನ್ನ ರಣಾಗ್ರದಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಅವರನ್ನು ಸೆರೆ ಹಿಡಿದುಕೊಂಡು ಅವರನ್ನು ತಂದು ಕೊಟ್ಟೆ ಕಣ್ಣು ಸೀತೆಗೆ. ಅವಾಗ ತಂದ ನಾನು ಮಾಡಿದಂಥ ತಪ್ಪು, ನಿಮ್ಮನ್ನು ಗೆದ್ದುದು ನಾನು ಸುಳ್ಳಾದ್ದು, ನನಗೆ ನಿಮ್ಮಲ್ಲಿ ಯಾವ ದ್ವೇಷನೂ ಇಲ್ಲ, ಭಾವನೆ ಇಲ್ಲ ಅಂತ ಹೇಳ್ತೀನಿ. ವೀರರಥ ಮಾಡಿ ವಿರತರ್ ಮಾಡಿ ರಣಾಗ್ರದಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಹಿಡಿದು ಬಂದ ನಂತರ ಕೊಟ್ಟೆ ಕಣ್ಣು ಸೀತೆಯ. ಅವಾಗ ಅವರು ಸೀತೆಯನ್ನ ಅವಳಿಗೆ ಕೊಟ್ಟರೆ. ನೋಡ್ರಿ, ಗಂಡನನ್ನು ಸೋಲಿಸಿ ಆ ಹೆಂಡತಿಯನ್ನ ಅವನಿಗೆ ಕೊಟ್ಟು ಬಿಟ್ರೆ ಅವನಿಗೇನಾಯ್ತು? ಪ್ರಾಣ ಭಿಕ್ಷೆ ಮಾಡಿದಾಗಾಯ್ತು. ಮತ್ತು ಆ ಹೆಂಡತಿ ಕೊನೆಯವರೆಗೂ ಅಸಹ್ಯವಾಗಿ ಬದುಕಬೇಕು. ಯಾಕಂದ್ರೆ ನನ್ನ ಗಂಡ ಸೋತಿದ್ದ, ನನ್ನ ಗೆದ್ದು ತೋರಿದಾಗ ಅವನಿಗೆ ಇರಲಿಲ್ಲ. ಆದರೂ ಕೂಡ ನನಗೆ ಈ ಸ್ತ್ರೀಯ ಇವನ ಹೆಂಡತಿಯ ಅಂತ ಪ್ರಾಣ ಭಿಕ್ಷೆ ಕೊಟ್ಟಾನ ಅನ್ನೋ ಒಂದು ಮಾತು ಬರ್ತದ ಎಂದು ನಿಶ್ಚಯಿಸಿ ನಿಜವಾಸಕ್ಕೆ ವಂದನ. ನೋಡ್ರಿ, ನಿಜವಾಸ ಅಂದ್ರೆ ತನ್ನ ಸ್ವಂತ ಅರಮನೆಯ ಕಡೆಗೆ ಬಂದ. ನೋಡ್ರಿ, ಒಬ್ಬ ರಾವಣನ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವರ್ತನವಾಗಿ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿ ರಾಮನಲ್ಲಿ ಅನುವೃತ್ತಿಯನ್ನು ಮೂಡಿಸಿದ ಅನ್ನುವಂಥ ಈ
ಸುಲಭವಾದ ರೀತಿಯಲ್ಲಿ ಎಲ್ಲರಿಗೂ ಮನಪರಿವರ್ತನೆಯಾಗುವ ಒಂದು ಸನ್ನಿವೇಶವನ್ನು ಬರೆದಂಥ ನಮ್ಮ ನಾಗಚಂದ್ರ ಕವಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ಪಾಠಕ್ಕೆ ಈ ಪದ್ಯಕ್ಕೆ ವಿರಾಮವನ್ನು